ಮಾಸ್ಟರ್ ರಾಮಯ್ಯ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಜನಪರ ಯೋಜನೆಗಳಲ್ಲಿ ಲೀಡರ್ ರಾಮಯ್ಯ, ಆಡಳಿತ ರೆಕಾರ್ಡ್ ರಾಮಯ್ಯ, ನಡೆ ನುಡಿಯಲ್ಲಿ ಸರಳ ರಾಮಯ್ಯ, ನಾಡು ನುಡಿ ಜಲದ ವಿಷಯದಲ್ಲಿ ಕರುನಾಡ ರಾಮಯ್ಯ. ಈ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಹಾಗೇನೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಹೆಮ್ಮೆಯ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸರ್, ಹಾಗೇನೆ ವಸತಿ ಸಚಿವರಾದಂತಹ BZ ಜಮೀರ್ ಅಹಮದ್ ಸರ್, ಸಂತೋಷ್ ಲಾಡ್ ಸರ್, ಎಲ್ಲರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಸ್ಟೇಜಿನ ಮೇಲೆ ಬೇರೆಯವರು ಯಾರಾದರೂ ಅನ್ಯ ಜನ ಇದ್ರೆ ದಯವಿಟ್ಟು ಈಗಲೇ ಕೆಳಗಿಡಿದ್ ಬಿಡಿ. ಮಾನ್ಯ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬಂದಿರತಕ್ಕಂಥ ಎಲ್ಲ ಆಹ್ವಾನಿತರಿಗೆ ಬಿಟ್ಟು ದಯವಿಟ್ಟು ಕೆಳಗಿಳಿಬೇಕು. ಪೊಲೀಸ್ ಸಿಬ್ಬಂದಿನವರು ತಮಗೆ ಒಳಗೆ ಕೆಳಗಿಳಿಸ್ತಾರೆ, ಅದಕ್ಕಿಂತ ಮುಂಚೆ ತಾವೇ ಇಳಿದ್ಬಿಡಿ. ಇದು ನಮ್ಮ ಕಾರ್ಯಕ್ರಮ. ಈಗಾಗಲೇ ಎಲ್ಲರೂ ಈಗ ಮೊದಲನೇದಾಗಿ ವಾಡಿಕೆಯಂತೆ ನಾಡಗೀತೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಾಗಚಂದ್ರಿಕಾ ಮತ್ತು ತಂಡದವರಿಂದ ನಾಡಗೀತೆ ನಿಮ್ಮ ಮುಂದೆ ಎಲ್ಲರೂ ಕೂಡ ಎದ್ದು ನಿಂತು ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳ್ಕೊಳ್ತೀನಿ. ನಾಗಚಂದ್ರಿಕಾ ಮತ್ತು ತಂಡದವರಿಂದ ನಾಡಗೀತೆಯ ಪ್ರಸ್ತುತಿ ನಿಮ್ಮ ಮುಂದೆ. ಧನ್ಯವಾದಗಳು ನಾಗಚಂದ್ರಿಕಾ ಮತ್ತು ತಂಡದವರಿಗೆ. ಇದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಹೆಮ್ಮೆಯ ಕಾರ್ಯಕ್ರಮ. ವಿದ್ಯೆಯ ತವರು, ವ್ಯಾಪಾರಿಗಳ ಸ್ವರ್ಗ, ಸಾಂಸ್ಕೃತಿಕ ಕೇಂದ್ರ ನಮ್ಮ ಹುಬ್ಬಳ್ಳಿ, ಉತ್ತರ ಕರ್ನಾಟಕದ ಹೆಮ್ಮೆಯ ಕಿರೀಟ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ
ಮಂಡಳಿ ವಸತಿ ಇಲಾಖೆಯ ವತಿಯಿಂದ ಇವತ್ತು 2ನೇ ಹಂತದ ಮನೆಗಳ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ಇಂದಿನ ನಿರೂಪಣೆಯಲ್ಲಿ ಹೆಮ್ಮೆಯ ಕನ್ನಡತಿ ನಾನು ಶಿಲ್ಪಾ ರಾಜನ್. ಮೊದಲನೇದಾಗಿ ಸ್ವಾಗತ ಭಾಷಣ ವಾಡಿಕೆ ಎಂದೇ ಸನ್ಮಾನ್ಯ ಇವತ್ತು ಜಿಲ್ಲಾಧಿಕಾರಿಗಳಿಂದ ಭುವನೇಶ್ ಪಾಟೀಲ್ ಅವರು ಸ್ವಾಗತ ಭಾಷಣವನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಸ್ವಾಗತ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಕರ್ನಾಟಕ ಸರ್ಕಾರ ವಸತಿ ಇಲಾಖೆ ಅಡಿಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನ ಅಡಿಯಲ್ಲಿ ಪೂರ್ಣಗೊಂಡಿರುವ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ವತಿಯಿಂದ ನಿರ್ಮಿಸಿಕೊಂಡಾದ 42,345 ಮನೆಗಳು ಲೋಕಾರ್ಪಣೆ ಹಾಗೂ ಮಂಡಳಿಯ ಸುವರ್ಣ ಮಹೋತ್ಸವದ ಅಂಗವಾಗಿ ಮನೆ ಹಂಚಿಕೆ ಮತ್ತು ಹಕ್ಕುಪತ್ರ ವಿತರಣಾ ಸಮಾರಂಭ ಉದ್ಘಾಟಕರಾಗಿ ಹಾಗೂ ಲೋಕಾರ್ಪಣೆ ಮಾಡಲು ಆಗಮಿಸಿರುವಂಥ ಕರ್ನಾಟಕ ಸರ್ಕಾರ ಘನವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಇಲಾಖಾ ವತಿಯಿಂದ ಹಾಗೂ ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಘನ ಉಪಸ್ಥಿತಿಯ ಇರುವಂತಹ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಜಿಲ್ಲಾಡಳಿತದ ಪರವಾಗಿ ಸ್ವಾಗತ. ಅದೇ ರೀತಿ ಶ್ರೀ ಸಲೀಂ ಅಹಮದ್ ಮಾನ್ಯ ಸಚೇತಕರು ವಿಧಾನ ಪರಿಷತ್ ಅವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ BR ಪಾಟೀಲ್ ಶಾಸಕರು ಮಾನ್ಯ ಶಾಸಕರು ಆಳಂದ ತಾಲೂಕಾ ಹಾಗೂ ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಯೋಜನಾ ಸಮಿತಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ನಾಸೀರ್ ಅಹಮದ್ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಅವರಿಗೂ ಕೂಡ ಅಭೂತಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ BK ಹರಿಪ್ರಸಾದ್ ಶಾಸಕರು ವಿಧಾನ ಪರಿಷತ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ NH ಕೋನರೆಡ್ಡಿ ಮಾನ್ಯ ಶಾಸಕರು ನವಲಗುಂದ ಮತಕ್ಷೇತ್ರ ಅವರಿಗೂ ಕೂಡ ತಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಬಿಲ್ಕಿಸ್ ಬಾನು ಶಾಸಕರು ಮಾನ್ಯ ಶಾಸಕರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ GS ಪಾಟೀಲ್ ಶಾಸಕರು ಮಾನ್ಯ ಶಾಸಕರು ರೋನ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಬಸವರಾಜ್ ಶಿವಣ್ಣನವರ್ ಮಾನ್ಯ ಶಾಸಕರು ಬ್ಯಾಡಗಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಶೋಕ್ ಪಟ್ಟಣ್ ಮಾನ್ಯ ಸಚೇತಕರು ವಿಧಾನಸಭೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ B ನಾಗೇಂದ್ರ ಮಾನ್ಯ ಶಾಸಕರು ಬಳ್ಳಾರಿ ವಿಧಾನಸಭಾ ಕ್ಷೇತ್ರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ UB ಬನ್ಕರ್ ಮಾನ್ಯ ಶಾಸಕರು ಹಿರೇಕೆರೂರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಯಾಸೀನ್ ಖಾನ್ ಪಠಾಣ್ ಮಾನ್ಯ ಶಾಸಕರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ MP ಲತಾ ಮಲ್ಲಿಕಾರ್ಜುನ್ ಮಾನ್ಯ ಶಾಸಕರು ಹರಪಟ್ಟನಹಳ್ಳಿ ವಿಧಾನಸಭಾ ಕ್ಷೇತ್ರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಗೋಪಿನಾಥ್ ಬಳ್ಳಿಯಪ್ಪನ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಯೂರ್ ಜಯಕುಮಾರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ.
ಶ್ರೀ ಎಫ್ ಎಸ್ ಜಕ್ಕಪ್ಪನವರ್ ಮಾನ್ಯ ಶಾಸಕರು ವಿಧಾನ ಪರಿಷತ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಅಬ್ದುಲ್ ಜಬ್ಬಾರ್ ಮಾನ್ಯ ಶಾಸಕರು ದಾವಣಗೆರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪ್ರಕಾಶ್ ಕೋಳಿವಾಡ್ ಮಾನ್ಯ ಶಾಸಕರು ರಾಣಿಬೆನ್ನೂರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮೋಹನ್ ರಾಜ್ ಕೆಪಿ ಸರ್ಕಾರದ ಕಾರ್ಯದರ್ಶಿ ವಸತಿ ಇಲಾಖೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಶಾಕಿರ್ ನಸದಿ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ನಗರ ಅಭಿವೃದ್ಧಿ ಪ್ರಾಧಿಕಾರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಸೈಯದ್ ಅಜೀಂ ಪೀರ್ ಎಸ್ ಖಾದ್ರಿ ಮಾನ್ಯ ಅಧ್ಯಕ್ಷರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜ್ ಕಂಪನಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎಂ ಇಂಡಸ್ಗಿರಿ ಮಾನ್ಯ ಮಾಜಿ ಸಚಿವರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎನ್ ಶಶಿಕುಮಾರ್ ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ಶ್ರೀ ಜಮೀರ್ ಅಹಮದ್ ಮಾನ್ಯ ಸಚಿವರು ವಸತಿ ಇಲಾಖೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಅಭೂತಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪ್ರಸಾದ್ ಅಭಯ ಮಾನ್ಯ ಶಾಸಕರು ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲ ಮಾನ್ಯ ಸಚಿವರು, ಸಂಸದರು, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಎಲ್ಲ ಆಯೋಗ ನಿಗಮ ಮಂಡಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸದಸ್ಯಗಳು ಎಲ್ಲರಿಗೂ ಆತ್ಮೀಯವನ್ನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮಹಾನಗರ ಪಾಲಿಕೆ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರ ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಆಯೋಜನೆ ಮತ್ತು ಪ್ರಾಯೋಜನೆ ನೀಡುತ್ತಿರುವ ಎಲ್ಲ ವಸತಿ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಡಳಿತ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ಸದರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದ ಮಾಧ್ಯಮ ಮಿತ್ರರಿಗೆ ಮತ್ತೆ ಬಂದಿರತಕ್ಕಂಥ ಎಲ್ಲ ಜನರಿಗೆ ಮತ್ತೆ ಫಲಾನುಭವಿಗಳಿಗೆ ನಮ್ಮ ಜಿಲ್ಲಾಡಳಿತ ಪರವಾಗಿ ಮತ್ತೆ ಇಲಾಖೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೀಗ ಸ್ವಾಗತ ಭಾಷಣವನ್ನ ಮಾಡಿದಂತಹ ಜಿಲ್ಲಾಧಿಕಾರಿಗಳಿಗೂ ಕೂಡ ಭುವನೇಶ್ ಪಾಟೀಲ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಇದೀಗ ದೀಪ ಬೆಳಗೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನಿಮ್ಮ ಮುಂದೆ. ದೀಪ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ತಾ ಪ್ರತಿ ಮನೆಗಳಲ್ಲೂ ಕೂಡ ಇದೇ ರೀತಿಯಾಗಿ ದೀಪ ಬೆಳಗಲಿ, ಇದೇ ರೀತಿ ಜ್ಯೋತಿ ಬೆಳಗಲಿ. ಅದರಲ್ಲೂ ಇವತ್ತು ಲೋಕಾರ್ಪಣೆಗೊಂಡಿರುವ ಪ್ರತಿ ಮನೆಯಲ್ಲೂ ಕೂಡ ದೀಪ ಕಂಗೊಳಿಸಲಿ ಅಂತ ಆಶಿಸ್ತಾ ಇದೀಗ ಪ್ರಾಸ್ತಾವಿಕ ನುಡಿಯನ್ನ ನಿಮ್ಮ ಮುಂದೆ ಇಡೋದಕ್ಕೆ 42,345 ಮನೆಗಳ ಲೋಕಾರ್ಪಣೆ ಡಿಜಿಟಲ್ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈಯಿಂದ ಆಗುತ್ತೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ, ಯಾಕಂತಂದ್ರೆ ಇದು ಎಷ್ಟೋ ಜನರ ಕನಸು, ಎಷ್ಟೋ ಜನರ ಕನಸಿದು. ರಿಮೋಟ್ ಒತ್ತುವ ಮೂಲಕ ಅನ್ವೇಲ್ ಆಗುತ್ತೆ. ಲೋಕಾರ್ಪಣೆ ಡಿಜಿಟಲ್ ಮೂಲಕನೇ ಲೋಕಾರ್ಪಣೆ ಅಂದ್ರೆ ಇಲ್ಲೇ ಕುತ್ಕೊಂಡು 2ನೇ ಹಂತದ ಮನೆಗಳ ಹಂಚಿಕೆ ಕಾರ್ಯಕ್ರಮ ಲೋಕಾರ್ಪಣೆ ಆಗುತ್ತೆ. ಒಟ್ಟು 42,345 ಮನೆಗಳು ಇಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಸರ್ ಬರ್ತಾ ಇದ್ದಾರೆ, ಎಲ್ಲಿ ಬರ್ತಿದ್ದಾರೆ?
ಅದರ ಜೊತೆಗೆ ಸೂರಿಲ್ಲದವರಿಗೆ ಸೂರು ಕಲ್ಪಿಸುವ ಈ ಒಂದು ಕಾರ್ಯಕ್ರಮದ ಮೂಲಕ ಕೀಲಿ ಕೈ ಕೊಡುವಂತಹ ಒಂದು ಕಾರ್ಯಕ್ರಮ ಕೂಡ ಆಗತ್ತೆ. ಇದೀಗ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆಯ ಮೂಲಕ ಅನ್ವೇಲಿಂಗ್ ಆಗತ್ತೆ. ಈ ಕಾರ್ಯಕ್ರಮ ಎರಡನೇ ಹಂತದ 42,345 ಮನೆಗಳ ಲೋಕಾರ್ಪಣೆ, 1,80,253 ಮನೆಗಳ ಪೈಕಿ ಎರಡನೇ ಹಂತದ ಲೋಕಾರ್ಪಣೆ ಇವತ್ತಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಪೂರ್ಣಗೊಂಡಿರುವಂತಹ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇವತ್ತು ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ನಿರ್ಮಾಣವಾಗಿರುವಂತಹ ಮನೆಗಳ ಲೋಕಾರ್ಪಣೆಯನ್ನಗೊಳಿಸ್ತಾ ಇದ್ದಾರೆ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಬಾಗಲಕೋಟೆ, ಬೀದರ್, ಬೆಂಗಳೂರು ಗ್ರಾಮಾಂತರ, ವಿಜಯಪುರ ಸೇರಿದಂತೆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇವತ್ತು ಲೋಕಾರ್ಪಣೆ ಆಗಿದೆ ಮನೆಗಳು. ಚೆಕ್ ಚೆಕ್ ರೆಡಿ ಇರ ಕೇಳಿ ಸರ್. ಹಲೋ, ಜನ ಫಲಾನುಭವಿಗಳಿಗೆ ಹಕ್ಕು ಪತ್ರಗಳ ವಿತರಣೆ ಮಾಡಲಾಗ್ತಾ ಇದೆ. ಸಾಂಕೇತಿಕವಾಗಿ ಅಂದ್ರೆ ಕೊಳಗೇರಿ ಪ್ರದೇಶಗಳನ್ನ ಏನು ಗುರುತಿಸಲಾಗಿತ್ತು, ಅದು ಇನ್ನು ಮುಂದೆ ಯಾರ ಸ್ವತ್ತಲ್ಲ, ನಿಮ್ಮದೇ ಸ್ವತ್ತು ಅಂತೇಳಿ ಈ ಹಕ್ಕು ಪತ್ರಗಳನ್ನ ವಿತರಿಸಲಾಗ್ತಾ ಇದೆ. ಒಟ್ಟು 10 ಜನಕ್ಕೆ ಸಾಂಕೇತಿಕವಾಗಿ ಇವತ್ತು ಹಕ್ಕು ಪತ್ರವನ್ನ ವಿತರಿಸಲಾಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.